ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ರಾಜಧಾನಿ ಬೆಂಗಳೂರು, ಸಾಂಸ್ಕೃತಿಕ ರಾಜಧಾನಿ ಮೈಸೂರು, ರಾಜಕೀಯದ ರಾಜಧಾನಿ ಬೆಳಗಾವಿ. ಬೆಳಗಾವಿ ಅಂದ್ರೇನೆ ಬೆಂಕಿ ರಾಜಕಾರಣ. ಇಲ್ಲಿ ಹಿಂದೆ ಸಂಸ್ಥಾನಗಳಲ್ಲಿ ರಾಜಮನೆತನಗಳೇ ಇದ್ದ ಹಾಗೆ ಇಲ್ಲಿ ಬೆಳಗಾವಿಯಲ್ಲಿ ರಾಜಕೀಯ ಮನೆತನಗಳಿವೆ. ನಂಬರ್ 1 ಜಾರಕಿಹೊಳಿ ಸಹೋದರರ ಫ್ಯಾಮಿಲಿ, ಕತ್ತಿ ಫ್ಯಾಮಿಲಿ, ಜಲ್ಲೆ ಫ್ಯಾಮಿಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಹಾಗೂ ಲಕ್ಷ್ಮಣ ಸಮಾಧಿವಾದ ಫ್ಯಾಮಿಲಿ. ಈ ಫ್ಯಾಮಿಲಿಗಳಿಗೆ ರಾಜಕೀಯನೇ ಪ್ರತಿಷ್ಠೆ. ಇದಕ್ಕೋಸ್ಕರ ಎಲ್ಲವನ್ನ ಪಣಕ್ಕಿಟ್ಟು ಹೋರಾಟ ಮಾಡ್ತಾರೆ. ಒಂದು ಸಣ್ಣ ಚುನಾವಣೆಯಾದರೂ ಸಹಿತ ಹಾಗೂ ಸಹಕಾರ ಸಂಘದ ಚುನಾವಣೆ ಆದರೂ ಸಹಿತ, DCC ಬ್ಯಾಂಕ್ ಚುನಾವಣೆಯಾದರೂ ಸಹಿತ ತಮ್ಮ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ಎಲ್ಲರೂ ಹೋರಾಟ ಮಾಡ್ತಾರೆ. ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಾರೆ ಅಂದ್ರೆ ಡೂ ಆರ್ ಡೈ ಸಿಚುವೇಶನ್ಗೋಸ್ಕರ ಹೋರಾಟ ಮಾಡ್ತಾರೆ. ಸ್ನೇಹಿತರೆ, ಸಂಕ್ರಾಂತಿ ಅಂತಂದ್ರೆ ಸೂರ್ಯ ತನ್ನ ಪಥವನ್ನು ಬದಲಿಸುವುದು ಅಂತ. ಅದೇ ರೀತಿ ರಾಜಕಾರಣದಲ್ಲಿ ಚುನಾವಣೆ ಅಂದ್ರೆ ರಾಜಕಾರಣಿಗಳು ತಮ್ಮ ಪಕ್ಷಗಳನ್ನು ಬದಲಾಯಿಸೋದು ಅಂತ. ಸ್ನೇಹಿತರೆ, ಬೆಳಗಾವಿ ರಾಜಕಾರಣ ಇಷ್ಟೊಂದು ಪ್ರಬಲವಾಗಲಿಕ್ಕೆ, ಪ್ರತಿಷ್ಠೆ ಆಗಲಿಕ್ಕೆ ವಿಶೇಷವಾದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬೆಳಗಾವಿ ನಮ್ಮ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಜಿಲ್ಲೆ. 18 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಜಿಲ್ಲೆ ಹಾಗೂ 24 ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿರುವಂತಹ ಜಿಲ್ಲೆ ಹಾಗೂ ರಾಜ್ಯದಲ್ಲೇ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಂಬರ್ 1 ಜಿಲ್ಲೆ. ಈ ಎಲ್ಲ ಕಾರಣಗಳಿಂದ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಅಂದ್ರೆ ಪ್ರತಿಷ್ಠೆಯ ರಾಜಕಾರಣ ಆಗ್ತಾ ಇದೆ. ಯಾರು ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಹಿಡಿತವನ್ನು ಹೊಂದಿರ್ತಾರೋ ಅವರು ರಾಜ್ಯ ಮಟ್ಟದಲ್ಲೂ ಸಹಿತ ನಾಯಕರಾಗಿರ್ತಾರೆ. ಬೆಳಗಾವಿ ರಾಜಕಾರಣ ನಿಂತಿರೋದೇ ಸಹಕಾರ ಕ್ಷೇತ್ರದ ಮೇಲೆ. ಯಾರು ಸಹಕಾರ ಕ್ಷೇತ್ರದಲ್ಲಿ ಮುಂಚೂಣಿನಲ್ಲಿರ್ತಾರೋ ಅವರು ಜಿಲ್ಲೆಯಲ್ಲಿ ಮುಂಚೂಣಿ ನಾಯಕರಾಗಿರ್ತಾರೆ ಹಾಗೂ ರಾಜ್ಯದಲ್ಲೂ ಸಹಿತ ಪ್ರತಿಷ್ಠಿತ ನಾಯಕರಾಗಿರ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಹೇಳಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೆಳಗಾವಿಯ ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ ಬಹಳಷ್ಟು ಅನುಭವಿರುವಂತಹ ನಾಯಕರು ಆದಂತಹ ಸನ್ಮಾನ್ಯರು ಈಗ ತಮ್ಮ ಹೆಜ್ಜೆಯನ್ನ, ತಮ್ಮ ಪಥವನ್ನ, ತಮ್ಮ ದಾರಿಯನ್ನ, ತಮ್ಮ ಏಳಿಗೆಗಳನ್ನ ಬಿಜೆಪಿನಲ್ಲಿ ಕಾಣಲಿಕ್ಕೆ ಹೊರಟಿದ್ದಾರೆ. ಅವರು ಯಾರು, ಯಾಕೆ ಹೋಗ್ತಾ ಇದ್ದಾರೆ ಬಿಜೆಪಿಗೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್. ಮಿತ್ರರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ನೇರವಾಗಿ ಕಾರಣಕ್ಕೆ ಬರೋಣ. ಸ್ನೇಹಿತರೆ, ಬೆಳಗಾವಿ ಅಂದ್ರೇನೆ ಒಂದು ಪ್ರತಿಷ್ಠೆಯ ಜಿಲ್ಲೆ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ 2 ಬಣಗಳಿದೆ.
ನಂಬರ್ 1 CM ಸಿದ್ದರಾಮಯ್ಯನವರ ಬಣ ಹಾಗೂ DK ಶಿವಕುಮಾರ್ ಅವರ ಬಣ. ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ. CM ಸಿದ್ದರಾಮಯ್ಯನವರ ಬಣದಲ್ಲಿ ಅಹಿಂದ ನಾಯಕರು, DK ಶಿವಕುಮಾರ್ ಬಣದಲ್ಲಿ ಪಂಚಮಶಾಲಿ ಲಿಂಗಾಯತ ನಾಯಕರು ಇದ್ದಾರೆ. ಬಹುತೇಕ ಅಹಿಂದ ನಾಯಕರು ಅಂದ್ರೆ ಯಾರು? ಜಾರಕಿಹೊಳಿ ಬ್ರದರ್ಸ್ ಅಂದ್ರೆ ಅವರ ಟೀಮ್. ಅದೇ ರೀತಿ ಲಿಂಗಾಯತ ನಾಯಕರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಲಕ್ಷ್ಮಣ ಸವದಿ. ಇವರೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಜಿಲ್ಲೆಯ ರಾಜಕಾರಣ ಅಂತ ಬಂದ್ರೆ, DCC ರಾಜಕಾರಣ ಅಂತ ಬಂದ್ರೆ ಇವರೆಲ್ಲರೂ ಸಹಿತ ಪಕ್ಷ ಭೇದ ಮರೆತು ಎಲ್ಲ ಈ ಜಾರಕಿಹೊಳಿ ಫ್ಯಾಮಿಲಿಯವರು ಇದ್ದಾರಲ್ಲ, ಬಹಳ ಬುದ್ಧಿವಂತರು, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಯಾಕಪ್ಪ ಇದ್ದಾರೆ ಅಂದ್ರೆ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಅವರ ಫ್ಯಾಮಿಲಿರೊಬ್ಬರು ಮಿನಿಸ್ಟರ್ ಆಗಿರ್ತಾರೆ. ನಂಬರ್ 1 ಹಾಗೂ ಎಲ್ಲರೂ ಸಹಿತ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ. ಇವ್ರ ಮನೆಯಲ್ಲಿ 3 ಜನ MLA ಇದ್ದಾರೆ, ಒಬ್ರು MLC ಇದ್ದಾರೆ, ಒಬ್ರು MP ಇದ್ದಾರೆ. ಈಗ ಯೋಚನೆ ಮಾಡಿ, ಬೆಳಗಾವಿ ಜಿಲ್ಲಾ ರಾಜಕಾರಣ ನಿಂತಿರೋದೇ ಕಾಂಗ್ರೆಸ್ ಪಕ್ಷದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಮೇಲೆ. ಈಗ ನಾನು ಹೇಳ್ತಿರೋಂಥವ್ರು ಇವರು ಸಹಿತ 4 ಬಾರಿ MLA ಆಗಿರುವಂಥವ್ರು. ನಾನು ಹೇಳ್ತಾ ಇದ್ದೀನಲ್ಲ, ಇವರು ಕಾಂಗ್ರೆಸ್ ಇಂದ BJPಗೆ ಹೋಗ್ತಾ ಇದ್ದಾರೆ ಅಂತ. ಅವರೂ ಸಹಿತ 4 ಬಾರಿ ಶಾಸಕರಾಗಿರುವಂಥವ್ರು ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇರೋಂಥವ್ರು, ಹಿಡಿತಾ ಇರುವಂಥವ್ರು ಹಾಗೂ ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಭಾರತೀಯ ಜನತಾ ಪಕ್ಷದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು. ಅವರಿಗೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಅಥಣಿ ಕ್ಷೇತ್ರದಿಂದ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದರು. ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಸಂಪೂರ್ಣ ಹಿಡಿತಾ ಇರೋದೇ ಜಾರಕಿಹೊಳಿ ಫ್ಯಾಮಿಲಿಯವ್ರದ್ದು. ಹಾಗಾಗಿ ಅವರ ಹಿಡಿತವನ್ನ ತಪ್ಪಿಸಲಿಕ್ಕೆ DK ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿಯವರನ್ನ ಬೆಳೆಸಬೇಕು ಅಂತ ಯೋಚನೆ ಮಾಡಿದರು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿನ್ನು ಹೊಸಬರು ಅಂತ ಹೇಳಿ ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶ ಕೊಡಲಿಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವರನ್ನಾಗಿ ಮಾಡಿದರು. ಅದು ಒಂದು ಇವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇಲ್ಲ ಅನ್ನೋ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದರು. ನಂಬರ್ 2, ಬೆಳಗಾವಿ ರಾಜಕಾರಣ ನಿಂತಿರೋದೇ DCC ಬ್ಯಾಂಕ್ ಚುನಾವಣೆಗಳಲ್ಲಿ, ಸಹಕಾರ ಸಂಘದ ಚುನಾವಣೆಗಳಲ್ಲಿ. ಮೊದಲಿಂದಲೂ ಸಹಿತ DCC ಬ್ಯಾಂಕ್ ಅಂದ್ರೆ ಕತ್ತಿ ಫ್ಯಾಮಿಲಿ, ಸವದಿ ಫ್ಯಾಮಿಲಿ ಅವರು ಕಂಟ್ರೋಲ್ ಅಲ್ಲಿತ್ತು. ರಮೇಶ್ ಕತ್ತಿ, ಉಮೇಶ್ ಕತ್ತಿ, ಸವದಿಯವರು ಎಲ್ಲರೂ ಸೇರಿ ಬಹಳಷ್ಟು ಹೋರಾಟ ಮಾಡಿ ಬೆಳಗಾವಿ DCC ಬ್ಯಾಂಕ್ ಅನ್ನ ಬೆಳೆಸಿದ್ರು. ಆದರೆ ಬೆಳಗಾವಿ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ಬರಬೇಕು, ತನ್ನ ತೆಕ್ಕೆಗೆ ಬರಬೇಕು, ತನ್ನ ಮುಷ್ಟಿಯಲ್ಲಿ ಇರಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಈ ಬಾರಿ ನೇರವಾಗಿ DCC ಬ್ಯಾಂಕ್ ಚುನಾವಣೆಯಲ್ಲೂ ಸಹಿತ ಹೋರಾಟ ಮಾಡಿದ್ರು. ಅವರದೇ ಆದ ಒಂದು ಟೀಮ್ ಅನ್ನ ಕಟ್ಟಿದ್ರು. ಹಾಗೂ ಕತ್ತಿ ಫ್ಯಾಮಿಲಿಯವರು ಹಾಗೂ ಸವದಿ ಫ್ಯಾಮಿಲಿಯವರು ಸಹಿತ ಅವರಿಗೆ ಪ್ರತಿಸ್ಪರ್ಧೆಯಾಗಿ ಜಾರಕಿಹೊಳಿ ಅಂಡ್ ಟೀಮ್ ತಮ್ಮ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ಹೋರಾಟ ಮಾಡಿತು.
ಕತ್ತಿ ಫ್ಯಾಮಿಲಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿಗಳ ಮಧ್ಯೆ ದೊಡ್ಡ ರಾದ್ಧಾಂತವೇ ನಡೆದೋಯ್ತು. ರಣರಂಗ ಆಯಿತು DCC ಬ್ಯಾಂಕ್ ಚುನಾವಣೆ. ಆದರೆ ಜಾರಕಿಹೊಳಿ ಫ್ಯಾಮಿಲಿಯವರ ಮೇಲುಗೈ ಆಯಿತು. ಕತ್ತಿ ಮತ್ತು ಸವದಿಯವರೆಗೆ ಭಾರೀ ಹಿನ್ನಡೆ ಆಯಿತು. ಸತೀಶ್ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ DCC ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅಲ್ಲೂ ಸಹಿತ ಹಿನ್ನಡೆಯಾಗಿದ್ದು ಇವರಿಗೆ ಕಾಂಗ್ರೆಸ್ನಲ್ಲಿ ನಮಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಅರಿತುಕೊಂಡಂತ ಲಕ್ಷ್ಮಣ ಸವದಿಯವರು ಈಗ ತಮ್ಮ ಹೆಜ್ಜೆಯನ್ನ ಬಿಜೆಪಿ ಕಡೆಗೆ ಇಡ್ತಾ ಇದ್ದಾರೆ. ನಂಬರ್ 3, ಲಕ್ಷ್ಮಣ ಸವದಿಯವರು ಮತ್ತು ಅವರ ಮಗ ಚಿದಾನಂದ ಸವದಿಯವರಿಗೆ ಹಾಗೂ ಬೆಳಗಾವಿ DCC ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷರಿಗೂ ಒಂದು ಗಲಾಟೆ ಆಯಿತು. ಅದನ್ನ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ FIR ಆಯಿತು. ದೊಡ್ಡ ದೊಡ್ಡ ಹೋರಾಟಗಳು ನಡೆದು, ಪ್ರತಿಭಟನೆಗಳು ನಡೆದು. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ರಾಜಕಾರಣ. ಸವದಿ ಮತ್ತು ಕತ್ತಿ ಫ್ಯಾಮಿಲಿಯನ್ನ ಗುರಿಯಾಗಿಡಿಸಿಕೊಂಡು ಜಾರಕಿಹೊಳಿ ಬೆಂಬಲಿಗರೆನ್ನುವರು ಬಹಳಷ್ಟು ಹೋರಾಟಗಳನ್ನು ಮಾಡಿದರು. ಆ ಹೋರಾಟದ ಫಲವೇ ಇವತ್ತು ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ನಲ್ಲಿ ನನಗೆ ಉಳಿಗಾಲ ಇಲ್ಲ, ಕಾಂಗ್ರೆಸ್ ಪಕ್ಷದ ಸದಸ್ಯರೇ ನನ್ನ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಯೋಚನೆ ಮಾಡಿ ಈಗ ಬಿಜೆಪಿ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ನಂಬರ್ 4, ಸ್ನೇಹಿತರೆ, 2028 ಇನ್ನೇನು ಕೆಲವೇ 2 ವರ್ಷ ಇದೆ. ಇಲ್ಲಿ 2028ರ ಚುನಾವಣೆಯಲ್ಲಿ ಬೆಳಗಾವಿ ರಾಜಕಾರಣ ಅನ್ನೋದು ಬಹಳಷ್ಟು ತಿರುವುಗಳನ್ನು ಕೊಡುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ನಾನು 2028ಕ್ಕೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತೀನಿ, ಮುಖ್ಯಮಂತ್ರಿ ಅಭ್ಯರ್ಥಿನೂ ಆಗಿರ್ತೀನಿ ಅಂತ ಈಗಲೇ ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರ್ತೀನಿ ಅನ್ನೋದಿದೆಯಲ್ಲ, ಅದಕ್ಕಾಗಿ ಅವರು KPCC ಅಧ್ಯಕ್ಷ ಗಾದಿಯನ್ನ ಕೇಳ್ತಾ ಇದ್ದಾರೆ. KPCC ಅಧ್ಯಕ್ಷರಾದವರಿಗೆ ಟಿಕೆಟ್ ಕೊಡುವಂತ ಅವಕಾಶ ಇರುತ್ತೆ. ಆಗ ಲಕ್ಷ್ಮಣ ಸವದಿಯವರಿಗೆ ಟಿಕೆಟ್ ಅನ್ನ ಮಿಸ್ ಮಾಡುವಂತ ಅವಕಾಶನೂ ಇರುತ್ತೆ. ಹಾಗಾಗಿ ಲಕ್ಷ್ಮಣ ಸವದಿಯವರು ಈಗಿಂದಲೇ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಕಡೆಗೆ ವಾಲ್ತಾ ಇದ್ದಾರೆ. ನಂಬರ್ 5, ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಈ ಜಾರಕಿಹೊಳಿ ಫ್ಯಾಮಿಲಿ ಅವರು ಇದಾರಲ್ಲ, ಇವರು ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಬಿಜೆಪಿಲೂ ಇದ್ದಾರೆ. ಬಿಜೆಪಿಯಲ್ಲಿರುವಂತ ಜಾರಕಿಹೊಳಿ ಫ್ಯಾಮಿಲಿಯ ನಾಯಕರು ಯಾರಪ್ಪ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು. ಇವರು ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರಾದ ಮರುಗಳಿಗೆನೆ ಕಾಂಗ್ರೆಸ್ಗೆ ಹೋಗೋದು ನಿಶ್ಚಿತ. ಅವರು ಲಕ್ಷ್ಮಣ ಸವದಿ ಅವರಿಗೆ ಬದ್ಧ ವೈರಿಗಳು. ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ 100% ಬರ್ತಾರೆ ಅಂದ್ರೆ ಲಕ್ಷ್ಮಣ್ ಸವದಿಯವರು ಸಹಿತ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಅಷ್ಟೇ ಸತ್ಯ. ಹೇಳಿ ಸ್ನೇಹಿತರೆ, ನಾನು ನನಗೆ ಗೊತ್ತಿರುವಂತಹ 5 ಕಾರಣಗಳನ್ನು ಕೊಟ್ಟಿದ್ದೇನೆ.
ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತಾರಾ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರ? ಇದು ನಿಮ್ಮೆಲ್ಲರ ಪ್ರಶ್ನೆ. ರಾಜಕಾರಣ ಏನು ಬೇಕಾದರೂ ಆಗ್ಬಹುದು. ನನ್ನ ಈ ವಿಚಾರ ನಿಮಗೆ ಸತ್ಯ ಅನಿಸಿದ್ರೆ, ಸರಿ ಅನಿಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಶರಣಾರ್ಥಿ.